ಜೀವನದಲ್ಲಿ ನೋವುಂಡ ಜೀವಕ್ಕೆ ಈಗ ಸಂತಸದ ಕ್ಷಣಗಳು. ಮನೆಯ ಮಗಳಂತೆ ಜೊತೆಯಾಗಿದ್ದ ಯುವತಿಯನ್ನ ಧಾರೆ ಎರೆದು ಗಂಡನ ಮನೆಗೆ ಕಳುಹಿಸುವ ಸಂತಸದಲ್ಲಿರುವ ಸರ್ಕಾರಿ ಅಧಿಕಾರಿಗಳು. ಮದುವೆಯಲ್ಲಿ ನೆರೆದಿದ್ದ ಯುವತಿಯ ಸ್ನೇಹಿತರು ಮದುವೆಯ ಸಂಭ್ರಮ ಸಡಗರದಲ್ಲಿ ಮುಳುಗಿದ್ರು. ಈ ದೃಶ್ಯಗಳು ಕಂಡುಬಂದದ್ದು ಮೈಸೂರಿನ ರಾಜ್ಯ ಮಹಿಳಾ ನಿಲಯದಲ್ಲಿ. ಹೌದು, ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವ ರಾಜ್ಯ ಮಹಿಳಾ ನಿಲಯ ಅಕ್ಷರಶಃ ಮದುವೆಯ ಮನೆಯಾಗಿತ್ತು. ಮಹಿಳಾ ನಿಲಯದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದ ಅಶ್ವಿನಿ ಎಂಬುವವರು ಚಿತ್ರದುರ್ಗದ ಸಂದೀಪ್ ಎಂಬುವವರನ್ನ ಮತ್ತು ಬಿಬಿ ಆಯಿಷಾಬಾನು ಎಂಬುವವರು ವಿಜಯನಗರ ಜಿಲ್ಲೆಯ ಕೆ ವಿಕಾಸ್ ಎಂಬುವವರನ್ನ ಕೈ ಹಿಡಿದ್ರು. ಸ್ವತಃ ಮೈಸೂರು ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಮುಂದೆ ನಿಂತು ಶಾಸ್ತ್ರೋಕ್ತವಾಗಿ ವಿವಾಹ ನಡೆಸಿಕೊಟ್ರು. ಚಿತ್ರದುರ್ಗದ ಸಂದೀಪ್ ಹಾಗೂ ವಿಜಯನಗರ ಜಿಲ್ಲೆಯ ವಿಕಾಸ್ ಇಬ್ಬರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಮೈಸೂರಿನ ಮಹಿಳಾ ನಿಲಯದ ಹುಡುಗಿಯರನ್ನ ಮದುವೆಯಾಗುವುದಕ್ಕೆ ಇಷ್ಟಪಟ್ಟಿದ್ದಾರೆ. ಯುವಕ ಹಾಗೂ ಯುವತಿ ಇಬ್ಬರು ಪರಸ್ಪರ ಒಪ್ಪಿಕೊಂಡ ಬಳಿಕ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ನಂತರ ನಿಲಯದ ಆವರಣದಲ್ಲಿ ಕನ್ಯಾ ಹಾಗೂ ಮೇಷ ಲಗ್ನದಲ್ಲಿ ಹಿಂದೂ ಸಂಪ್ರದಾಯದಂತೆ ವಿವಾಹ ಮಾಡಿದ್ದಾರೆ. ಮೈಸೂರು ಮಹಿಳಾ ನಿಲಯ ಬುಧವಾರ ಅಕ್ಷರಶಃ ಕಲ್ಯಾಣ ಮಂಟಪವಾಗಿ ಮಾರ್ಪಾಡಾಗಿತ್ತು. ಒಂದು ಮದುವೆ ಮನೆಯಲ್ಲಿರಬೇಕಾದ ಸಂಭ್ರಮ, ಸಡಗರ, ಗಡಿಬಿಡಿ ಎಲ್ಲವೂ ಅಲ್ಲಿ ಮನೆ ಮಾಡಿತ್ತು. ತೆಂಗು, ಬಾಳೆ ತಂದು ಮದುವೆ ಚಪ್ಪರ ಹಾಕಲಾಗಿತ್ತು. ಮಾವಿನ ತಳಿರು ತೋರಣದಿಂದ ಸಿಂಗರಿಸಲಾಗಿತ್ತು. ಭರ್ಜರಿ ಭೋಜನ ತಯಾರಿಸಲಾಗಿತ್ತು. ಮದುವೆಗೆ ಬಂದು ನವದಂಪತಿಗೆ ಹರಿಸಿದ ಅತಿಥಿಗಳಿಗೆ ಊಟ ಬಡಿಸುವ ಜೊತೆಗೆ ಕೊನೆಯಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು ನೀಡಿ ಸತ್ಕರಿಸುವುದನ್ನು ಮಹಿಳಾ ನಿಲಯದ ಅಧಿಕಾರಿಗಳು ಮರೆಯಲಿಲ್ಲ ಎನ್ನುವುದು ವಿಶೇಷ. ಹುಡುಗನ ಕಡೆಯವರು ಬಂದು ಹುಡುಗಿ ನೋಡಿಕೊಂಡು ಹೋಗುತ್ತಾರೆ. ಈ ಮದುವೆ ಹುಡುಗ ಹುಡುಗಿಗೆ ಪರಸ್ಪರ ಒಪ್ಪಿಗೆಯಾದರೆ ಮಹಿಳಾ ನಿಲಯಕ್ಕೆ ಸಂಬಂಧಿಸಿದ ಜಿಲ್ಲೆಗಳ ಅಧಿಕಾರಿಗಳೇ ಪತ್ರ ಬರೆದು ವರನ ಮನೆಗೆ ಭೇಟಿ ನೀಡಿ ಮಾಹಿತಿ ಕೋರಲಾಗುತ್ತದೆ. ಅಲ್ಲಿಂದ ಮಾಹಿತಿ ಬಂದ ಬಳಿಕ ಇಬ್ಬರಿಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ಆನಂತರ ರಾಜ್ಯ ಮಹಿಳಾ ನಿಲಯಕ್ಕೆ ಪತ್ರ ಬರೆದು ಮದುವೆಗೆ ಅನುಮತಿ ಪಡೆಯಲಾಗುತ್ತೆ.